ನಮಸ್ಕಾರ ಸ್ನೇಹಿತರೆ, ಶ್ರೀ ಸಾನ್ವಿ ಕುಟುಂಬಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಪ್ರತಿಮಾ. ಇವತ್ತು ನಾನು ವೆಜ್ ಕಾರ್ನ್ ಪಲಾವ್ ಮಾಡ್ತಾ ಇದ್ದೀನಿ. ಸೂಪರ್ ಟೇಸ್ಟಿಯಾದಂಥ ವೆಜ್ ಕಾರ್ನ್ ಪಲಾವ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾನು ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ಪಾತ್ರೆ ಸ್ವಲ್ಪ ಬಿಸಿಯಾಗಿದೆ. ಇವಾಗ 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕೂಡ ಸ್ವಲ್ಪ ಬಿಸಿಯಾಗಿ ಇವಾಗ ನಾನು ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ನಾನು 1 ಗಡ್ಡೆ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತೇನೆ. 1 ಇಂಚು ಶುಂಠಿ, ಹಾಗೆ 4 ಹಸಿಮೆಣಸಿನಕಾಯಿ. ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋರು ಹಸಿಮೆಣಸಿನಕಾಯಿ ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಳ್ಳಿ. ಸ್ವಲ್ಪ ಪುದೀನ ಸೊಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ಈರುಳ್ಳಿಯ ಜೊತೆ ಈ ಮಸಾಲೆಗಳನ್ನೆಲ್ಲ ನಾವು ಸೊಪ್ಪನ್ನೆಲ್ಲ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ಎಲ್ಲವೂ ಫ್ರೈ ಆಗ್ತಾ ಬಂತು ನೋಡಿ. ಈಗ ನಾನು 1 ಕಪ್ ಕಾಯಿ ತುರಿಯನ್ನು ಸೇರಿಸ್ತೇನೆ. ಕಾಯಿ ತುರಿ ಪ್ರಮಾಣ ಕೂಡ ನೀವು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ಇವಾಗ ಕಾಯಿ ತುರಿಯನ್ನು ಹಾಕಿ, ಫ್ರೆಶ್ ಕಾಯಿ ತುರಿಯನ್ನು ಹಾಕಿ ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ. ಈ ರೀತಿ ಮಾಡಿಕೊಂಡು ನಾವು ವೆಜ್ ಪಲಾವ್ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಮಸಾಲೆನೆಲ್ಲ ಹುರ್ಕೊಂಡಿದ್ದಾಯಿತು. ಇದನ್ನು ನಾವೀಗ ಕಂಪ್ಲೀಟ್ ತಣ್ಣಗಾಗಲಿಕ್ಕೆ ಬಿಡಬೇಕು. ಇಷ್ಟಾದರೆ ಸಾಕು. ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ. ಇವಾಗ ತಣ್ಣಗಾಗಿದೆ. ನಾನೊಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೇನೆ. ಮಿಕ್ಸಿ ಜಾರಿಗೆ ನಾನು ಹುರಿದಿಟ್ಕೊಂಡಿರೋಂಥ ಎಲ್ಲ ಮಸಾಲೆಗಳನ್ನು ಹಾಕ್ಕೊಳ್ತೇನೆ. ನಮಗೆ ರುಬ್ಲಿಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀರನ್ನು ಹಾಕಿ ಇದನ್ನು ನಾವು ಗ್ರೈಂಡಾಗಿ ರುಬ್ಕೊಳ್ಳೋ. ಅಂದರೆ ತುಂಬ ನುಣ್ಣಗೆ ಬೇಡ, ತುಂಬ ತರಿ ಅನ್ನೋವು ಬೇಡ, ಮೀಡಿಯಮ್ ಆಗಿ ಇದನ್ನು ರುಬ್ಕೊಂಡು ಬರುವ. ಇವಾಗ ನಾನು ರುಬ್ಕೊಂಡು ಬಂದೆ ನೋಡಿ. ಈ ಹದದಲ್ಲಿ ಇದ್ದರೆ ಸಾಕು. ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳುವ. ನಾನು ಒಲೆ ಮೇಲೆ ಕುಕ್ಕರನ್ನು ಇಟ್ಕೊಂಡಿದ್ದೇನೆ. ಕುಕ್ಕರಿಗೆ ನಾನಿಲ್ಲಿ 2 ಸ್ಪೂನ್ ತುಪ್ಪವನ್ನು ಹಾಕ್ತಾ ಇದ್ದೇನೆ. ಹಾಗೆ ಒಂದು 3 ಸ್ಪೂನ್ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ನಿಮ್ಮ ಆಪ್ಷನಲ್, ನೀವು ಎಣ್ಣೆ ಆದರೆ ಎಣ್ಣೆನೇ ಹಾಕ್ಕೊಳ್ಳಿ, ಇಲ್ಲ ತುಪ್ಪ ಆದರೆ ತುಪ್ಪನೇ ಹಾಕ್ಕೊಳ್ಳಿ. ನಾನಿಲ್ಲಿ 2 ಸೇರಿಸಿದ್ದೇನೆ. ಇವಾಗ ನಾನು ಇಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಗರಂ ಮಸಾಲೆಗಳನ್ನೆಲ್ಲ ಸೇರಿಸ್ತಾ ಇದ್ದೇನೆ. ಬಡಿಶೇಪು, ಪಲಾವ್ ಎಲೆ ಎಲ್ಲವೂ ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇದೆಲ್ಲ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಪಲಾವ್ಗೆ. ಇದನ್ನು ಹಾಕಿ ಚೆನ್ನಾಗಿ ನಾವೀಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಇವಾಗ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳುವ. ಮಸಾಲೆಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಅಂದರೆ ಜಾಸ್ತಿ ಬೇಡ, ಯಾಕಂದರೆ ನಾವು ಮಸಾಲೆನ ಆಲ್ರೆಡಿ ಫ್ರೈ ಮಾಡ್ಕೊಂಡಿದ್ದೀವಲ್ವ, ಹಾಗಾಗಿ ಸ್ವಲ್ಪ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಮಸಾಲೆ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ. ಆ ಎಣ್ಣೆ ಅಂಶ ಎಲ್ಲ ಮೇಲೆ ಬಂದು ಮಸಾಲೆ ಚೆನ್ನಾಗಿ ಕುದಿ ಬರ್ತಾ ಇದೆ. ನಾನಿಲ್ಲಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ತರಕಾರಿಗಳನ್ನು ಸೇರಿಸ್ಕೊಳ್ತೀನಿ. 1 ಕಪ್ಪು ಬೀನ್ಸ್, 1 ಕಪ್ಪು ಕ್ಯಾರೆಟ್, ಹಾಗೆ 1 ಕಪ್ಪು ಗಡ್ಡೆಕೋಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಬಟಾಣಿಯನ್ನು ಸೇರಿಸ್ತಾ ಇಲ್ಲ. ಬಟಾಣಿಯ ಬದಲಿಗೆ ನಾನಿಲ್ಲಿ ಸ್ವೀಟ್ ಕಾರ್ನನ್ನು ಹಾಕ್ತಾ ಇದ್ದೇನೆ. ತುಂಬ ಚೆನ್ನಾಗಿರುತ್ತೆ. ಸ್ವೀಟ್ ಕಾರ್ನ್ ಹಾಕಿ ನೀವು ಪಲಾವ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಎಲ್ಲವನ್ನು ಕೂಡ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳುವ. ಈ ಮಸಾಲೆಯ ಜೊತೆಗೆ ನಮ್ಮ ತರಕಾರಿ ಕೂಡ ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ 1 ಸ್ಪೂನು ಧನಿಯಾ, 1/4 ಸ್ಪೂನು ಅರಿಶಿಣದ ಪೌಡರ್, ಹಾಗೆ ಇಲ್ಲಿ ಚಿಲ್ಲಿ ಪೌಡರ್ ಆಪ್ಷನಲ್. ನೀವು ಮೊದಲಿಗೆ ನಾವು ಏನು ಮಾಡಿದ್ದೇವೆ, ಹಸಿಮೆಣಸಿನಕಾಯಿನ ಹಾಕ್ಕೊಂಡಿದ್ದೇವೆ. ಆಪ್ಷನಲ್. ಬೇಕಾದರೆ ಮಾತ್ರ ಖಾರ ಜಾಸ್ತಿ ಬೇಕನ್ನೋರು ಸ್ವಲ್ಪ ಚಿಲ್ಲಿ ಪೌಡರನ್ನು ಸೇರಿಸ್ಕೊಳ್ಬೋದು. ಇಲ್ಲ ಹಸಿಮೆಣಸಿನಕಾಯಿನ ಹಾಕುವಾಗಲೇ ಸ್ವಲ್ಪ ಖಾರದ
ಹಸಿಮೆಣಸಿನಕಾಯಿ ಪ್ರಮಾಣವನ್ನು ಜಾಸ್ತಿ ಕೂಡ ಮಾಡ್ಕೊಳ್ಬೋದು. ಇವಾಗ ಚೆನ್ನಾಗಿ ನಾವು ಹಾಕಿರೋ ಸ್ಪೈಸಸ್ಸು ತರಕಾರಿ ಎಲ್ಲವೂ ಕೂಡ ಆ ಮಸಾಲೆ ಜೊತೆ ಫ್ರೈ ಆಗಬೇಕು. ಇದಕ್ಕೆ ನಾವೀಗ ನೀರನ್ನು ಸೇರಿಸ್ಕೊಳ್ಳುವ. ನಾನಿಲ್ಲಿ 4 ಗ್ಲಾಸ್ ನೀರನ್ನು ಹಾಕ್ಕೊಳ್ತೇನೆ. ಮಿಕ್ಸಿ ಜಾರನ್ನು ತೊಳೆದಿರುವಂಥ ಗ್ಲಾಸ್ 1 ಗ್ಲಾಸ್ ನೀರು ಹಾಕ್ಕೊಂಡಿದ್ದೆ. ಹಾಗೆ ಇನ್ನು 3 ಗ್ಲಾಸ್ ನೀರು ಹಾಕ್ಕೊಳ್ತೇನೆ. ಟೋಟಲ್ ಆಗಿ ನಾನು 4 ಗ್ಲಾಸ್ ನೀರನ್ನು ಹಾಕ್ಕೊಳ್ತೇನೆ. ಯಾಕಂದರೆ ನಾನು 2 ಗ್ಲಾಸ್ ಅಕ್ಕಿಯನ್ನು ತೊಗೊಂಡಿದ್ದೇನೆ. ಇದೇ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿಯನ್ನು ತೊಗೊಂಡಿದ್ದೇನೆ. ಈ ನೀರು ತುಂಬ ಚೆನ್ನಾಗಿ ಕುದಿ ಬರಬೇಕು. ತರಕಾರಿ ಮಸಾಲೆ ನೀರು ಎಲ್ಲವೂ ಹೊಂದ್ಕೊಂಡು ತುಂಬ ಚೆನ್ನಾಗಿ ಇದು ಕುದಿ ಬರಬೇಕು. ಇವಾಗ ನೋಡಿ ಕುದಿ ಬರಲಿಕ್ಕೆ ಶುರುವಾಯಿತು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳುವ. ಇಲ್ಲಿ ನಾನು 10 ನಿಮಿಷದ ಮುಂಚೆನೇ ಅಕ್ಕಿಯನ್ನು ನೆನೆ ಹಾಕಿಟ್ಕೊಂಡಿದ್ದೇನೆ. 2 ಗ್ಲಾಸಷ್ಟು ಅಕ್ಕಿಯನ್ನು 10 ನಿಮಿಷದ ಮುಂಚೆನೇ ನೆನೆ ಹಾಕಿ ಇಟ್ಕೊಂಡಿದ್ದೇನೆ. ಅದನ್ನು ಕ್ಲೀನ್ ಮಾಡಿ ಇವಾಗ ಹಾಕ್ಕೊಳ್ತಾ ಇದ್ದೇನೆ. ಅಕ್ಕಿಯನ್ನು ಸ್ವಲ್ಪ ನೆನೆ ಹಾಕಿ ಹಾಕೋದ್ರಿಂದ ಪಲಾವ್ ತುಂಬ ಉದುರುದ್ರಾಗಿ ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡೋಣ. ಇವಾಗ ಇದು ಚೆನ್ನಾಗಿ ಕುದಿ ಬರಬೇಕು. ನಾವು ಕಾರ್ನನ್ನು ಯೂಸ್ ಮಾಡಿರೋದ್ರಿಂದ ನಾವು ಪಲಾವು ತಿನ್ನಬೇಕಾದ್ರೆ ಮಧ್ಯೆ ಮಧ್ಯೆ ಆ ಕಾರ್ನ್ ಸಿಗೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಈ ರೀತಿ ಕಾರ್ನನ್ನು ಉಪಯೋಗಿಸಿ ಪಲಾವ್ ಮಾಡಿ ನೋಡಿ. ಇದು ಇನ್ನೂ ನೀರು ಸ್ವಲ್ಪ ಕಡಿಮೆ ಆಗಬೇಕು. ಅಲ್ಲಿ ತನಕ ನಾನು ಲಿಡ್ಡನ್ನು ಕ್ಲೋಸ್ ಮಾಡಲ್ಲ. ನೋಡಿ ಇವಾಗ ನಾನು ಲಿಡ್ಡನ್ನು ಕ್ಲೋಸ್ ಮಾಡ್ತೇನೆ. ಈ ಥರ ಇಷ್ಟ ಆಗಬೇಕು. ಇದಕ್ಕೆ ಕೊನೆಯದಾಗಿ ನಾನು ಒಂದು ಅರ್ಧ ಕಪ್ಪು ಮೊಸರನ್ನು ಸೇರಿಸ್ತೇನೆ. ಮೊಸರನ್ನು ಹಾಕೋದ್ರಿಂದ ನಮ್ಮ ಪಲಾವ್ಗೆ ತುಂಬ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮೊಸರು ಹಾಕಿದರೆ ಮೊಸರನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನೀರೆಲ್ಲ ಕಡಿಮೆ ಆಗಿದೆ ನೋಡಿ, ಈ ರೀತಿ ಆಗಿದೆ. ಇಲ್ಲಿ ನಾವು ಮಾಮೂಲಿ ಪಲಾವ್ ಮಾಡಬೇಕಾದ್ರೆ ಒಂದು 3 ವಿಸಿಲ್ ತೆಗಿತೇವಲ್ವ, ನಾನಿಲ್ಲಿ ಒಂದೇ ಒಂದು ವಿಸಿಲ್ ಮಾಡ್ತಾ ಇರೋದು. ಹಾಗಾಗಿ ನಾನು ಇದು ಫುಲ್ ನೀರು ಕಡಿಮೆ ಆಗೋ ತನಕ ಈ ಥರ ಲಿಡ್ಡನ್ನು ಕ್ಲೋಸ್ ಮಾಡಿಲ್ಲ. ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು ಒಂದೇ ಒಂದು ವಿಸಿಲ್ ತೆಗಿತೇನೆ. ಇವಾಗ ಒಂದು ವಿಸಿಲ್ ಆಗಿದೆ. ನನ್ನ ಕುಕ್ಕರ್ ಕೂಡ ಕಂಪ್ಲೀಟ್ ತಣ್ಣಗಾಗಿದೆ. ತೆಗೆದು ನೋಡೋಣ. ಕುಕ್ಕರ್ ವಿಸಿಲ್ ಕಂಪ್ಲೀಟ್ ತಣ್ಣಗಾದ ಮೇಲೆ ತೆಗೆದು ನೋಡಿ. ಇವಾಗ ನೋಡಿ ಪಲಾವ್ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನಮ್ಮ ವೆಜ್ ಕಾರ್ನ್ ಪಲಾವ್ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಹೋಟೆಲ್ ಇಲ್ಲಿ ನೀವು ತಿಂತೀರಲ್ಲ ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ನೋಡಿ ಒಮ್ಮೆ ಈ ರೀತಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನಾನಿಲ್ಲಿ ಒಂದೇ ಒಂದು ವಿಸಿಲ್ ಮಾಡಿರೋದು, ಆದರೂ ನಮ್ಮ ಪಲಾವ್ ಎಷ್ಟು ಉದುರಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ಬಾಯ್ ಬಾಯ್.